ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗಿದ್ದಂತಹ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಇದೀಗ ಅವರನ್ನ ಹಾಸನದಿಂದ ಬೆಂಗಳೂರಿಗೆ ಕರೆತರುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗ್ತಾ ಇದೆ. ಸೂರಜ್ ರೇವಣ್ಣರನ್ನ ಇದೀಗ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರ ಎದುರು ಸಿಐಡಿ ಅಧಿಕಾರಿಗಳು ಸೂರಜ್ ರೇವಣ್ಣರನ್ನ ಅಧಿಕಾರಿಗಳ ಎದುರಿಗೆ ಹಾಜರುಪಡಿಸಿದ್ದಾರೆ. ಕೋರಮಂಗಲದಲ್ಲಿ ಇರುವಂತಹ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶರ ನಿವಾಸದಲ್ಲಿ ಇವತ್ತು ಹಾಜರುಪಡಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲೂ ಇವತ್ತು ಹಾಲಿಡೇ ಇರುವಂತಹ ಒಂದು ಕಾರಣಕ್ಕಾಗಿ, ರಜೆ ಇರುವ ಕಾರಣದಿಂದಾಗಿ ಸೂರಜ್ ರೇವಣ್ಣರನ್ನ ನ್ಯಾಯಾಧೀಶರ ನಿವಾಸಕ್ಕೆ ಕರೆತರಲಾಗಿದೆ. ನ್ಯಾಯಾಧೀಶರ ಮನೆಗೆ ಕರೆತಂದು ಸೂರಜ್ ರೇವಣ್ಣನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಇನ್ನು ಸೂರಜ್ ರೇವಣ್ಣನನ್ನ ಕಸ್ಟಡಿಗೆ ಕೂಡ ಸಿಐಡಿ ಅಧಿಕಾರಿಗಳು ಕೇಳುತ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಹೆಚ್ಚಿನ ವಿಚಾರಣೆಯನ್ನ ಮಾಡಬೇಕಾಗಿದೆ. ಕೇಳಬಂದಿರುವಂತಹ ಆರೋಪ, ಅದೇ ರೀತಿಯಾಗಿ ದಾಖಲಾಗಿರುವಂತಹ ಸೆಕ್ಷನ್ಗಳು ಬಹಳಷ್ಟು ಗಂಭೀರವಾಗಿದೆ. ಯಾಕಂದ್ರೆ ಈ ಒಂದು ಪ್ರಕರಣ, ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ನಾನ್ ಬೇಲೇಬಲ್ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕು, ವಿಚಾರಣೆ ಮಾಡಬೇಕಾಗಿದೆ. ಇದೇ ಕಾರಣಕ್ಕಾಗಿ ಸೂರಜ್ ರೇವಣ್ಣರನ್ನ ಕಸ್ಟಡಿಗೆ ನೀಡಬೇಕು ಅಂತ ಸಿಐಡಿ ಅಧಿಕಾರಿಗಳು ನ್ಯಾಯಾಧೀಶರನ್ನ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಏನೋ ನ್ಯಾಯಾಧೀಶರಿಗೆ ಮನವಿ ಮಾಡಿ ಸೂರಜ್ ರೇವಣ್ಣನನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಸೂರಜ್ ರೇವಣ್ಣ ಸಂಕಷ್ಟ ಹೆಚ್ಚಳ ಆಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಸೆಕ್ಷನ್ಗಳು ಯಾವ್ಯಾವುದು ಅಂತ ನೋಡಿದ್ರೆ, ಐಪಿಸಿ ಸೆಕ್ಷನ್ 377 ಅಸಹಜ ಲೈಂಗಿಕ ಕ್ರಿಯೆ, ಐಪಿಸಿ ಸೆಕ್ಷನ್ 342 ಬಲವಂತವಾಗಿ ಒಬ್ಬ ವ್ಯಕ್ತಿಯನ್ನ ಕೂಡಿ ಹಾಕೋದು, ಐಪಿಸಿ ಸೆಕ್ಷನ್ 506 ಜೀವ ಬೆದರಿಕೆ ಒಡ್ಡಿರುವಂತದ್ದು, ಹಾಗೂ ಅದೇ ಸೆಕ್ಷನ್ಗಳ ಸಬ್ಸೆಕ್ಷನ್ 334 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಈ ಒಂದು ಪ್ರಕರಣದಲ್ಲಿ ನಾವು ನೋಡಿದಾಗ ಸೆಕ್ಷನ್ 377 ನಾನ್ ಬೇಲೇಬಲ್ ಅಫೆನ್ಸ್ ಆಗಿರೋದ್ರಿಂದಾಗಿ ಸೂರಜ್ ರೇವಣ್ಣ ಸಂಕಷ್ಟ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಸೂರಜ್ ರೇವಣ್ಣರನ್ನ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಪ್ರಕರಣದಲ್ಲಿ. ಹೀಗಾಗಿ ಸೂರಜ್ ರೇವಣ್ಣ ಸಂಕಷ್ಟ ಹೆಚ್ಚಳ ಆಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ. ಒಂದು ಗಂಭೀರವಾದಂತಹ ಆರೋಪವನ್ನ ಸಂತ್ರಸ್ತರೊಬ್ಬರು ಮಾಡಿದ್ದಾರೆ. ಅದೇ ರೀತಿಯಾಗಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಗೆ ಯುವಕನೊಬ್ಬ ಖುದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದಾರೆ. ಸಹಾಯ ಕೇಳಿಕೊಂಡು ಸೂರಜ್ ರೇವಣ್ಣರನ್ನ ನಾನು ಭೇಟಿ ಮಾಡಿದ್ದೆ. ಈ ವೇಳೆ ಅಸಹಜವಾಗಿ ನನ್ನನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಅವರು ಗಂಭೀರವಾಗಿರುವಂತಹ ಒಂದು ಆರೋಪ ಮಾಡಿದ್ದಾರೆ. ಅಮಾನುಷವಾಗಿ, ಅಸಹಜವಾಗಿ ನನ್ನ ಜೊತೆಯಲ್ಲಿ ವರ್ತನೆ ಮಾಡಿದ್ದಾರೆ ಅಂತ ದೂರು ದಾಖಲು ಮಾಡಿದ್ದಾರೆ. ಇನ್ನು ಸೆಕ್ಷನ್ಗಳು ಯಾವುದು? ಐಪಿಸಿ ಸೆಕ್ಷನ್ 377 ಅಸಹಜ ಲೈಂಗಿಕ ಕ್ರಿಯೆ. ಈ ಸೆಕ್ಷನ್ ಇದೆಯಲ್ಲ, ಈ ಸೆಕ್ಷನ್ ನಾನ್ ಬೇಲೇಬಲ್ ಅಫೆನ್ಸ್. ಹೀಗಾಗಿ ಸೂರಜ್ ರೇವಣ್ಣ ಸಂಕಷ್ಟ ಹೆಚ್ಚಳ ಆಗತ್ತೆ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಇನ್ನದೇ ರೀತಿಯಾಗಿ ಐಪಿಸಿ ಸೆಕ್ಷನ್ 342 ಬಲವಂತವಾಗಿ ಕೂಡ ಹಾಕುವಂಥದ್ದು. ಈ ಪ್ರಕರಣದಲ್ಲಿ ಸಹಜವಾಗಿ ಬೇಲ್ ಸಿಗತ್ತೆ. ಐಪಿಸಿ ಸೆಕ್ಷನ್ 506 ಜೀವ ಬೆದರಿಕೆ. ಈ ಪ್ರಕರಣದಲ್ಲಿ ಪ್ರಕರಣದ ಗಂಭೀರತೆ, ಅದೇ ರೀತಿಯಾಗಿ ಯಾವ ವ್ಯಕ್ತಿ ಇರ್ತಾರೆ, ಆತ ಎಷ್ಟು ಬಲಾಢ್ಯ, ಈ ಪರಿಸ್ಥಿತಿಗಳನ್ನ ನೋಡಿ ಬೇಲ್ ನೀಡುವಂತಹ ಸಾಧ್ಯತೆ ಇರುತ್ತೆ. ಆದರೆ 377 ಐಪಿಸಿ ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಬಹಳಷ್ಟು ಗಂಭೀರವಾಗಿರುವಂತಹ ಪ್ರಕರಣ. ಹೀಗಾಗಿ ಸೂರಜ್ ರೇವಣ್ಣರನ್ನ ಬಹುತೇಕವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಕಸ್ಟಡಿಗೆ ನೀಡಿದ್ದೇ ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸ್ತಾರೆ. ಅದೇ ರೀತಿಯಾಗಿ ಯಾರು ಈ ಪ್ರಕರಣದಲ್ಲಿ ಸಂತ್ರಸ್ತರಿದ್ದಾರೆ, ಸಂತ್ರಸ್ತರು ನೀಡುವಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಾಗಿ ಯಾರು ಸಂತ್ರಸ್ತರಿದ್ದಾರೆ ಆ ಸಂತ್ರಸ್ತರ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗತ್ತೆ. ಇವರು ವಾಟ್ಸಪ್ನಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ, ವಾಟ್ಸಪ್ ಚಾಟ್ಗಳೇನಾದರೂ ಅವೈಲಬಲ್ ಇದೆಯಾ,
ಫೋನ್ ಏನಾದರೂ ಮಾಡಿದ್ರಾ, ಫೋನ್ ಕಾಲ್ ರೆಕಾರ್ಡಿಂಗ್ ಏನಾದರೂ ಇದೆಯಾ, ಅದೇ ರೀತಿಯಾಗಿ ಅಸಹಜವಾಗಿ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿರೋದಕ್ಕೆ ಏನಾದರೂ ಸಾಕ್ಷ್ಯಾಧಾರಗಳು ಅವೈಲೇಬಲ್ ಇದೆಯಾ? ಯಾಕಂದರೆ ಸಂತ್ರಸ್ತ ಯಾರಿದ್ರು ಅವರ ಒಂದು ಮೆಡಿಕಲ್ ಟೆಸ್ಟ್ ಕೂಡ ಈಗಾಗಲೇ ಮಾಡಲಾಗಿದೆ. ಅದೇ ರೀತಿಯಾಗಿ ಪೊಲೀಸ್ ಕಸ್ಟಡಿಗೆ ನೀಡಿದಂತಹ ಸಂದರ್ಭದಲ್ಲಿ ಸೂರಜ್ ರೇವಣ್ಣನನ್ನ ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷ್ಯಾಧಾರಗಳು ಲಭ್ಯವಾಗುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಒಂದು ವೇಳೆ ಒಂದೇ ಒಂದು ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ದೇ ಆದರೆ ಸೂರಜ್ ರೇವಣ್ಣ ಸಂಕಷ್ಟ ಹೆಚ್ಚಳ ಆಗತ್ತೆ. ಇನ್ನು ಮತ್ತೊಂದೆಡೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜನಪ್ರತಿನಿಧಿಗಳ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸುವಂತಹ ಕೆಲಸವನ್ನು CID ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನೇನು ಹಾಜರು ಕೂಡ ಪಡಿಸಿದ್ದಾರೆ. ಹೀಗಾಗಿ ನ್ಯಾಯಾಧೀಶರ ಎದುರು CID ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮತ್ತಷ್ಟು ತನಿಖೆಯನ್ನು ಮಾಡಬೇಕಾಗಿದೆ. ಯಾಕಂದರೆ ನಾನ್ ಬೇಲೇಬಲ್ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬಹಳಷ್ಟು ಗಂಭೀರವಾಗಿರುವಂತಹ ಸೆಕ್ಷನ್ ಅಳವಡಿಕೆಯಾಗಿರೋದ್ರಿಂದಾಗಿ ಈ ವ್ಯಕ್ತಿಯನ್ನು ನಾವು ವಿಚಾರಣೆ ಮಾಡಬೇಕಾಗತ್ತೆ. ಹೀಗಾಗಿ ಕಸ್ಟಡಿಗೆ ನೀಡಿ ಅಂತ CID ಅಧಿಕಾರಿಗಳು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕಸ್ಟಡಿಗೆ ನೀಡಿದ್ದೇ ಆದರೆ ಎಷ್ಟು ದಿನಗಳವರೆಗೆ ಕಸ್ಟಡಿಗೆ ನೀಡಲಾಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಸೂರಜ್ ರೇವಣ್ಣ ಸಂಕಷ್ಟ ಹೆಚ್ಚಳವಾಗ್ತಾ ಹೋಗ್ತಾ ಇದೆ. ಅದೇ ರೀತಿಯಾಗಿ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗಿದೆ. ಎಷ್ಟು ದಿನಗಳವರೆಗೆ ಅವರನ್ನ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಇದೆ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಗಳೇನು ಅಂತ? ಸಂತೋಷ್, MLC ಸೂರಜ್ ರೇವಣ್ಣ ಅವರ ಮೇಲೆ ಏನು ಅಸ್ವಾಭಾವಿಕವಾಗಿರುವಂತ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿತ್ತು. ಹೊಳೆನರಸೀಪುರದ ಪೊಲೀಸರು ಈಗಾಗಲೇ ಬಂಧಿಸಿ ಪ್ರಾಥಮಿಕವಾಗಿ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಏನು ಇವತ್ತು ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಿರುವಂತದ್ದು. ಈಗಾಗಲೇ ಸರ್ಕಾರ ಈ ಒಂದು ಪ್ರಕರಣವನ್ನ CIDಗೆ ವಹಿಸಿದೆ. CID ಅಧಿಕಾರಿಗಳು ಕೂಡ ಈಗಾಗಲೇ ತನಿಖೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಹೊಳೆನರಸೀಪುರ ಪೊಲೀಸರು ಏನು ನ್ಯಾಯಾಧೀಶರ ಮುಂದೆ ಸೂರಜ್ ರೇವಣ್ಣ ಅವರನ್ನ ಮುಂದೆ ಏನು ಹಾಜರುಪಡಿಸಿದ್ದಾರೆ. ಅದೇ ಸಂದರ್ಭದಲ್ಲಿ CID ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರಿಸಬೇಕಾದಂತ ಒಂದು ಕಾರಣವನ್ನ ನೀಡಿ ಯಾವ್ಯಾವ ಅಂಶಗಳನ್ನು ಕೂಡ ಇದೆ ಅವ್ರ ಮೇಲೆ ಏನು ಈಗಾಗಲೇ FIR ನಲ್ಲಿ ದಾಖಲಾಗಿದೆ, ಜೊತೆಗೆ ಯಾವ್ಯಾವ ಸೆಕ್ಷನ್ ಗಳನ್ನ ಹಾಕಲಾಗಿದೆ ಅದೆಲ್ಲವನ್ನು ಕೂಡ ವಿವರಿಸಿ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಕೂಡ ಈಗ ಹೆಚ್ಚಿನ ಪ್ರಮಾಣದಲ್ಲಿರುವಂತದ್ದು. ಈಗಾಗಲೇ ಜಡ್ಜ್ ಮುಂದೆ ಹಾಜರುಪಡಿಸಿರುವಂತದ್ದು. ಜೊತೆಗೆ ಕಸ್ಟಡಿಗೂ ಕೂಡ ಸೂರಜ್ ರೇವಣ್ಣ ಅವರನ್ನ ಕೊಡುವ ಸಾಧ್ಯತೆಗಳೇ ಹೆಚ್ಚಿರುವಂತದ್ದು. ಯಾಕಂದ್ರೆ ಈಗಾಗಲೇ ಪ್ರಾಥಮಿಕ ತನಿಖೆ ಮಾತ್ರ ಆರಂಭವಾಗಿದೆ. ಅಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಹೊಳೆನರಸೀಪುರ ಪೊಲೀಸರು ಕಲೆ ಹಾಕಿದ್ರೆ ಅದೆಲ್ಲವನ್ನು ಕೂಡ ಈಗಾಗಲೇ CID ಅಧಿಕಾರಿಗಳು ಕೂಡ ವಶಪಡಿಸಿಕೊಳ್ತಾರೆ. ಜೊತೆಗೆ ಇವತ್ತು ಕಸ್ಟಡಿಗೆ ತೆಗೆದುಕೊಂಡು CID ಅಧಿಕಾರಿಗಳು ಸೂರಜ್ ರೇವಣ್ಣ ಅವರನ್ನ ತನಿಖೆಯನ್ನ ಮಾಡಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸಂತ್ರಸ್ತ ದೂರು ಕೊಟ್ಟಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಆ ಒಂದು FIR ನಲ್ಲಿ ಉಲ್ಲೇಖವನ್ನು ಕೂಡ ಸಂತ್ರಸ್ತ ಮಾಡಿದ್ರು. ಸಾಕಷ್ಟು ಜನರು ಕೂಡ ಇದೇ ರೀತಿಯಾಗಿ ಅನುಭವಿಸಿದ್ದಾರೆ ಅನ್ನುವಂತ ಒಂದು ಕೂಡ ಅಲ್ಲಿ ಉಲ್ಲೇಖ ಮಾಡಿರುವಂತ ಹಿನ್ನೆಲೆಯಲ್ಲಿ CID ಅಧಿಕಾರಿಗಳು ಸಂಪೂರ್ಣವಾಗಿ MLC ಸೂರಜ್ ರೇವಣ್ಣ ಅವರನ್ನ ಅವರ ಮೊಬೈಲ್ ಇರಬಹುದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಗಳನ್ನ ವಶಪಡಿಸಿಕೊಂಡು ತನಿಖೆಯನ್ನ ಮುಂದುವರಿಸ್ತಾರೆ. ಜೊತೆಗೆ ಹೊಳೆನರಸೀಪುರ ಪೊಲೀಸರು ಈಗಾಗಲೇ ಕಲೆ ಹಾಕಿರುವಂತ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಪಡೆದುಕೊಂಡು ಅವರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಂಡು ಮುಂದಿನ ತನಿಖೆಯನ್ನ ಕೈಗೊಳ್ಳಬೇಕಾಗತ್ತೆ. ಈಗಾಗಲೇ ವೈದ್ಯಕೀಯ ಪರೀಕ್ಷೆಯು ಕೂಡ ಸೂರಜ್ ರೇವಣ್ಣ ಅವರಿಗೆ ಹೊಳೆನರಸೀಪುರದಲ್ಲಿ ಆಗಿರುವ ಹಿನ್ನೆಲೆಯಲ್ಲಿ ಈಗ ಜಡ್ಜ್ನ ಮುಂದೆ ಏನು ಹಾಜರುಪಡಿಸಲಾಗಿದೆ. ಹಾಜರುಪಡಿಸಿದ ನಂತರದಲ್ಲಿ ನ್ಯಾಯಾಧೀಶರೇನಾದ್ರೂ ವಶಕ್ಕೆ ಕೊಟ್ಟಂತ ಪಕ್ಷದಲ್ಲಿ ಅವರನ್ನ ಪುನಃ ಮತ್ತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಕರೆದುಕೊಂಡು ಹೋಗತ್ತೆ. ಅಲ್ಲಿ ವೈದ್ಯಕೀಯ ಪರೀಕ್ಷೆನ ಮಾಡಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಯ ನಂತರದಲ್ಲಿ CID ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಮುಂದಿನ ಎಷ್ಟು ದಿನಗಳ ಕಾಲ ಈಗ ನ್ಯಾಯಾಧೀಶರು ಅವ್ರಿಗೆ ವಶಕ್ಕೆ ಕೊಡ್ತಾರೆ ಅಷ್ಟು ದಿನವೂ ಕೂಡ ತನಿಖೆಯನ್ನ ಮಾಡಲಿದ್ದಾರೆ. ಸಂತೋಷ್, ಧನ್ಯವಾದಗಳು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ. ಸರ್